ಫೈನಲಿ ಐರಾ 31413216 ರಾಕೆಟ್ ಉಡಾವಣೆ ಪೂರಾ ನಾಶ ಆಗ್ತಿದೆ ಗೈಸ್. ಸುಮಾರು 1,000 ಕೋಟಿ ಬಜೆಟಲ್ಲಿ ಮಾಡಿರುವಂತಹ ಈ ಲವ್ ಮಾಡಿ ಬ್ರೇಕಪ್ ಇರೋದು ನಮ್ಮ ದೃಶ್ಯಂದು. ಹೆಂಗೆ ಈ ಬ್ರೇಕಪ್ ಆಯ್ತಕ್ಕೆ ಹುಡುಗಿಗೆ 2 ಮಾತು ಹೇಳ್ಬೇಕು ಅಂದ್ರೆ ಏನು ಹೇಳ್ತೀಯ? ಎಲ್ಲೇರಿ ಹೇಗೆ ಇರು ಖುಷಿಯಾಗಿ ಚೆನ್ನಾಗಿ ನೋಡಿ ಗೈಸ್, ಎಂತೆಂತ ಕಾಲೇಜು ಗಾಳಿಪಟ ಲಾಂಚ್ ಮಾಡ್ತೀನಿ. ರಾಕೆಟ್ ಲಾಂಚ್ ಮಾಡ್ದಂಗೆ ನಾನೇ ಗಾಳಿಪಟ ಲಾಂಚ್ ಮಾಡ್ತೀನಿ. ನಮ್ಮ 31413217 ರಾಕೆಟ್ ಉಡಾವಣೆ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಗೈಸ್. ಮತ್ತೆ ಲಾಂಚ್ ಮಾಡಿರಲ್ಲ, ಏನ್ ಕಾರಣ? ಪೇಪರ್ ಕಾರಣ. ಹೇಳ್ರಿ ಬೇಗ ಗೈಸ್. ಅವಳು ಐ ಲವ್ ಯು ಅಂತ ಹೇಳಿದ್ರೆ ಪಕ್ಕ ಹೋಗ್ತಾಳೆ. ಆದ್ರೆ ನಾನು 3 ಸೈಂಟಿಸ್ಟ್ ಸ್ಟಡಿ ಇಲ್ಲ ಅವಳಿಗೆ ಐ ಲವ್ ಯು ಅಂತ ಹೇಳಕ್ಕೆ. ಆ ಗಾಯ್ಸ್ ಎದ್ಲು ಮನೆ ಬ್ರ್ಯಾಂಡ್ಗೆಲ್ಲ ಹಂಗೆ ಹಾಕೋದು. ಬ್ರ್ಯಾಂಡ್ ಅಂದ್ರೆ ಅದ್ರ ಹೆಸರಲ್ಲಿ ಒಂದ್ ಗತ್ತಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಹಲೋ ನಮಸ್ಕಾರ ಗುರು, ನಾನು ನಿಮ್ಮ ಬ್ರ್ಯಾಂಡ್ ಮಿಸ್ಟರ್ ಬ್ರ್ಯಾಂಡ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಇವತ್ತು ನಾನು ಎಲ್ಲಿ ಬಂದಿದ್ದೀನಪ್ಪ ಅಂತಂದರೆ, ಇನ್ನೆಲ್ಲಿ ಬಂದಿರ್ತೀನಿ ಹೇಳ್ರಿ, ಅದೇ ಪ್ಲೇಸು, ಅದೇ ಜಾಗ, ಅದೇ ಊರು, ಕುಪ್ಪೂರು. ಡ್ಯಾನ್ಸ್ ಮಾಡ್ತಾರಂತೆ ರೀಲ್ಸ್ ಮಾಡೋಕ್ಕೆ. ಹ್ಞೂ, ಯಾವ ಸಾಂಗ್ ಕೇಳು ಗೈಸ್. ಈ ಒಂದು ಜನರಿಗೆ ಜಾಕ್ಸನ್ ಜಾಕಿ, ಗೊಲ್ಲೇಶ್ ಗೊಲ್ಲಿ, ಮತ್ತು ಧನ್ಯಕಾಯ ದರ್ಶಿ, ಮತ್ತು ಜಿಂಕ, ಮತ್ತು ಶ್ರೀನಿವಾಸ್ ಅಲಿಯಾಸ್ ಗೈಸ್. ಬನ್ನಿ ಫಸ್ಟು ಒಂದು ಕಡೆಯಿಂದ ನೀಟಾಗಿ ಕಟ್ ಮಾಡೋಣ. ಕಟ್ಟಿಂಗ್ ಮಾಡ್ಬೇಕಾರೆ ನೂರು ಎಷ್ಟು ತಂದಿರೋ? ನೂರು ಅವ್ರು ಹೇಳ್ತಾರೆ, ನಾವು ಮಾಡ್ತಾ ಇದೀವಿ ಕಣೋ. ಗಾಳಿಗೆಲ್ಲ ಹಾಳಾಡ್ತಾ ಇದ್ದೆ. ಜಿಂಕ್ ಅವರು ಇಟ್ಕೊಂಡಿದ್ದಾರೆ. ಮಾಡಕ್ ಬರುತ್ತೆ ಹೆಂಗ ಗಾಳಿಪಟವ? ಪ್ಲೀಸ್ ಬಾಲ ಅಂತ ಫಸ್ಟದಂತೂ ಹೊರದಾಕಿವು, ಲೆಕ್ಕ ಚೆನ್ನಾಗಿ ಬರ್ಲಿಲ್ಲ. ಈಗ ಎಳ್ನೇದು ಗಾಳಿಪಟ ಮಾಡ್ತೀವಿ. ಏನ್ ಮಾಡ್ಬೇಕು ಹೇಳು ಗೈಸ್? ಕಟಿಂಗ್ ಯಾಕೆ ಸರಿ ಆಗ್ತಿಲ್ಲ? ಕಟಿಂಗ್ ಸರಿ ಆಗ್ತಿಲ್ಲ. ಅವ್ನಿಗೆ ಮಾಡಕ್ ಬರ್ತಿಲ್ಲ, ಕಟಿಂಗ್ ಮಾಡಕ್ ಆಗ್ತಿಲ್ಲ. ಗಾಳಿ ಜಾಸ್ತಿ ಬೇಸೈತೆ. ಈಗ ಮಾಡಕ್ ಗಾಳಿಪಟ ಅವನ ಅಕ್ಕನ್ ಸೂರ್ಯನ ಹತ್ರಕ್ಕೆ ಹೋಗಿ ತಡೆ, ಸೂರ್ಯನ ಹತ್ರಕ್ಕೆ ಹೋಗಿ ಸೂರ್ಯ ಮುಟ್ಟ ವಾಪಸ್ ಬರ್ಬೇಕು. ಅಲ್ಲಿ ಬೀಳುತ್ತದು. ಕಟ್ ಮಾಡಿ ಎರಡು ಕಡೆ ಕಟ್ ಮಾಡ್ತೀನಿ ಈಗ. ವಿಡಿಯೋ ಮಾಡಕ್ ಬರ್ತಾರೆ. ಗಾಳಿಪಟ ಈ ತರ ಬರುತ್ತೆ, ಹಾರ್ಕೊಂಡು ಹೋಗುತ್ತೆ, ಹೋಗಿ ನಮ್ಮ ಮಂತಕ್ ಬೀಳುತ್ತೆ. ಮಂತಕ್ ಬಿದ್ದು ಕೊಡ ಗಮ್ ಕೊಡ ಇಲ್ಲಿ ಫಸ್ಟ್. ನೂಲುಂಡೆ ಕೊಡ್ಲು ಗೈಸ್. ಗೈಸ್ ನೂಲ್ ಕೊಡ್ರು. ನೂಲ್ ಹೇಳಿದ್ರು ಗೈಸ್. ನೆಕ್ಸ್ಟ್ 1 2 3 ನೂಲುಂಡೆ, 4 ನೂಲುಂಡೆ ತಂದವ್ರೆ. 4 ಒಂದು ನೂಲುಂಡೆ ಎಷ್ಟು? ಒಂದು ನೂಲುಂಡೆ 1 ಕಿಲೋಮೀಟರ್ ಆತಲ್ವಾ? ಒಂದು ನೂಲುಂಡೆ 1 ಕಿಲೋಮೀಟರ್ ಆತಲ್ವಾ? ಎಲ್ಲೋ ಕಿಲೋಮೀಟರ್ ಮತ್ತೆ ಒಂದು 1/4 ಕಿಲೋಮೀಟರ್. ನೂಲುಂಡೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಕಮೆಂಟ್ ಮಾಡ್ರಿ. ಕಮೆಂಟ್ ಬಾಕ್ಸ್ ಆಫ್ ಮಾಡ್ರಿ. ಕಮೆಂಟ್ ಬಾಕ್ಸ್ ಆಫ್ ಮಾಡ್ರಿ. ಕಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂಡು ಕಮೆಂಟ್ ಮಾಡ್ರಿ. ಗಾಳಿಪಟ ಎಲ್ಲ ಅವಾಗ ಬಿಡ್ತಾ ಇದ್ವು, ನಕ್ಕನ ಆರ್ತಿದ್ವು ಅಂದ್ರೆ ಎಲ್ಲಿ ಗಂಟ ಆರ ಮರಿ ನಾವ್ ಬಿಡ್ತಿದ್ವಿ ಅವಾಗ ಗಾಳಿಪಟಗಳು. ಹಳ್ಳಿಕೆರೆ ಇಲ್ಲಿಂದ ಗೈಸ್ ಎಷ್ಟು 6 ಕಿಲೋಮೀಟರ್ 7 ಕಿಲೋಮೀಟ್ರಾ? 5 ಕಿಲೋಮೀಟ್ರಾ? ಕಮ್ಮಿ ಮಾಡಿದ್ರಾ? ಕಮ್ಮಿ ಮಾಡ್ಯಾರೆ. ಇಲ್ಲಿಂದ ಹಳ್ಳಿಕೆರೆಗೆ ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ಗಂಟ ಹೋಗಿ ನಮ್ಮ ಗಾಳಿಪಟಗಳು. ಅಲ್ಲಿ ಗಂಟ ಆರ್ಬಿಟ್ಟಿದೀವಿ. ಈ ಸಲ ಪಕ್ಕ ಚಿನಹಳ್ಳಿ ಅಲ್ಲಿ ತೇರ ಇವತ್ತು ಆಂಜನೇಯಂದು ಜಾತ್ರೆ ಬಿಡ್ತೀವಿ ಗಣಪಟ. ಇಲ್ಲಿಂದ ಕುಪ್ಪೂರ್ ಕಡೆಯಿಂದ ಕುಪ್ಪೂರಿಂದ ಚಿನಹಳ್ಳಿಗೆ ಗಾಳಿಪಟ ಬಿಡ್ತಿದೀವಿ. ಅಲ್ಲಿ ಹೋಗಿ ಆಂಜನೇಯನ ತೇರಿಗೆ ಗಾಳಿಪಟ ಗಂಟ್ಕೊಬೇಕು. ಅವಾಗ ಅಲ್ಲಿರೋ ಶಾಕ್ ಆಗ್ಬೇಕು, ಯಾರಿಲ್ಲ ಬಿಟ್ರಲ್ಲ ಅಂತವ. ಅವಾಗ ಬಾಳೆಹಣ್ಣು ಕೊಟ್ಟು ಕಳಿಸ್ಬೇಕಲ್ಲಿ. ಅಲ್ಲಿಂದ ಹೆಂಗಿಸ್ಕೊಂಬತ್ತಿ ಬಾಳೆಹಣ್ಣ. ಇದ್ರ ಮ್ಯಾಲೆ ಕಳಿಸ್ತಾರೆ. ಇದೇನು ಹೆಲಿಕಾಪ್ಟರ್ ಅಲ್ಲ?
ಗೈಸ್ ಫೈನಲಿ ಒಂದ್ ಕಡ್ಡಿ ಇದು ರುಬ್ಬಿವು ಉಲ್ಟಾ ಪಲ್ಟಾ ಹಾಕಿ ಕೊಡೆ ಕಟ್ ಮಾಡ್ಕೊಂಬರಿ ಗಂಟಸಕ್ಕೆ ತರ 4 ಪೀಸ್ ತರ ಹಿಂಗೆ ಗಂಟಸಕ್ಕೆ ಇದೊಂದು ಗಾಳಿಪಟ ಅಂತ ರೆಡಿ ಮಾಡಿ ಫೈನಲಿ ಅಲ್ಲಿ ಬಿಟ್ಟೇ ಬಿಡ್ತೀವಿ ಎದ್ರ ಬೇಡ್ರಿ ಚಿನ್ನಳಿಗೆ ಬೇಕಾರೆ ಯಾರ ನಮ್ಮ ಫಾಲೋವರ್ಸ್ ಚಿನ್ನಳಿ ಯಾರು ಇದ್ರೆ ಗಾಳಿಪಟ ಏನಾರ ಅಲ್ಲಿಗೆ ಬಂದ್ರೆ ತಕ್ಕೊಂಡು ಇಕ್ಕೊಂಡಿರ್ರಿ ನಾವು ಬಂದು ಇಸ್ಕೊಂಡಿರ್ತೀವಿ ಗಾಳಿಪಟವ ಅವ್ನು ತೆಗ್ದಾಕ್ರೆ ಅವನ್ನ ಬೇಡ ಅವನು ಅವ್ನು ಬೇಡ ಅವ್ನು ನಮ್ಮ ಆಟಕ್ಕಿಲ್ಲ ಅವನು ನಾಟಕ ಬೇಡ ಕಂಡ್ರ ಅವನು ಕೈಸ ನಾಟಕ್ಕಿಲ್ಲ ರವಿಶಂಕರ್ ಅಲಿಯಾಸ್ ಕುಡುಂಕು ಅಲ್ಲಿ 2 ಕಡ್ಡಿನೂ ಸುತ್ತಾಕಿದ್ದು ರವೀಶ್ ಅಲಿಯಾಸ್ ಗೊಲ್ಲಿರೋರು ಗಾಳಿಪಟ ಆರಲ್ಲ ಅಂತಂದ್ರೆ ಅವ್ನ ತಮ್ಮ ಅಲಿಯಾಸ್ ಮಾರುತಿ ಅವ್ರು ಬರ್ತಾರೆ ಬಿಡಾಕಿ ಗಾಳಿಪಟವ ಅಯ್ಯೋ ಅವ್ರು ಯಾರನ್ನಲ್ಲ ಅವರು ಗೈಸ್ ಫೈನಲಿ ಗಾಳಿಪಟ ನಾನೇ ನಾನೇ ಲಾಂಚ್ ಮಾಡ್ತೀನಿ ಸೀದಾ ಯಾರ್ಯಾರು ಜಾತ್ರೆ ನೋಡಕ್ ಹೋಗ್ತಿದ್ದೀರಾ ಜಾತ್ರೆ ನೋಡ್ತಿದ್ದೀರಾ ಈ ಗಾಳಿಪಟ ಏನಾರ ತಡೆಯೋ ಈ ಗಾಳಿಪಟ ಅಲ್ಲಿ ಬಂದ್ರೆ ಹಿಡ್ಕೊಂಡು ಅಲ್ಲೇ ಇಕ್ಕೊಂಡಿರ್ರಿ ನಾವೇ ಬಂದು ಇಸ್ಕೊಂತೀವಿ ಮತ್ತೆ ದಾನ ಎಲ್ಲ ತಾನೆ ಫೋನ್ ನೋಡ್ರಿ ಗಾಳಿಗೆ ಆರೋಗುತ್ತೆ ಅಂತ ಈ ಕಡೆಗೆ ಒಂದು ಫೋನ್ ಈ ಕಡೆಗೆ ಒಂದು ಫೋನ್ 2 ಫೋನ್ ಇಕ್ಕಾನೆ ರವಿಶಣ್ಣ ಎಷ್ಟು ಐಫೋನ್ ನೋಡಿದ್ ಹೆಂಗೈತೆ ಗೈಸ್ ಎಲ್ಲಾರ ನೋಡಿರ್ತೀರ ಆಲ್ಮೋಸ್ಟ್ ದರ್ಶನ್ ಅಲಿಯಾಸ್ ಗೈಸ್ ಗಮ್ಮಚ್ಚಿ ಎಂಟ್ಸದೆ ಈಗ ಜಾಸ್ತಿ ಸ್ವಲ್ಪ ಕೊಡಪ್ಪ ಆಯ್ತು ತಂದೆ ಕೊಳ್ಳ ಪೇಪರ್ ಈ ಥರ ಇರುತ್ತಲ್ಲ ಈ ಥರ ಹಾಕ್ಬಿಟ್ಟು ನೀಟಾಗಿ ಅಂಟಿಸ್ಬಿಟ್ರೆ ಅದು ಕಡ್ಡಿ ಕಿತ್ಕೊಂಡಂಗೆ ನೀಟಾಗಿ ಫ್ರೆಶ್ ಆಗುತ್ತೆ ಇಂಥದಾಗ ಮಾಡೋದ್ರಲ್ಲ ನಮ್ಮ ದರ್ಶನ್ ಎಕ್ಸ್ಪರ್ಟು ಒಟ್ಟು ಕೊಡೆ ರಿಪೇರಿ ಮಾಡಿ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿ ರಿಪೇರಿ ಮಾಡಿಕೊಡ್ತಾನೆ ನಿಮಗೆ ಏನಾರ ಕೊಡೆ ರಿಪೇರಿ ಏನಾರ ಆಗಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ರಿಪೇರಿ ಮಾಡಿಕೊಡ್ತಾನೆ ಅಂಥವ್ರಾಗೆಲ್ಲ ಎಕ್ಸ್ಪೋರ್ಟು 2.5 ಲಕ್ಷ ಹಂಗೆ ಟಿಪ್ಸ್ 55 ರೂಪಾಯಿ ಕೊಡ್ಬೇಕ್ರಿ ಅವನಿಗೆ ಫೈನಲ್ ರೆಡಿ ಆಯಿತು ಗೈಸ್ ರೆಡಿ ಆಗ್ತೈತೆ ಇದೊಂದು ಇಲ್ಲಿಗೊಂದು ಹಾಕ್ರಿ ಇಲ್ಲಿಗೊಂದು ಹಾಕಿರೆ ಲಾಂಚ್ ಮಾಡೋದೆ ಗಾಳಿಪಟ ಸ್ವಲ್ಪ ಹಚ್ಚು ಸಾಕು ದರ್ಶಿ ಹಿಂಗೆ ಬಿಟ್ಟ ಸಾಕು ಸುಯ್ ಅನ್ನಂಗೆ ಆ ಕಡೆಗೆ ಹೋಗ್ಬಿಡುತ್ತೆ ಗಾಳಿಪಟ ಹಂಗೆ ಹಿಂಗೆ ಹೋಗ್ಬಿಟ್ರೆ ಸುಯ್ ಅಂತ ಬಂದ್ಬಿಡುತ್ತೆ ಬೇಗ ಫೈನಲ್ ಟಚಿಗೆ ಬಂದೀವಿ ಗೈಸ್ ಇನ್ನೊಂದು 5 ಮಿನಿಟ್ಸು ಗಾಳಿಪಟ ಲಾಂಚ್ ಮಾಡ್ತೀನಿ ರಾಕೆಟ್ ಲಾಂಚ್ ಮಾಡ್ದಂಗೆ ನಾನೇ ಗಾಳಿಪಟ ಲಾಂಚ್ ಮಾಡ್ತೀನಿ ನಮ್ಮ ಸೈಂಟಿಸ್ಟ್ ಎಲ್ಲ ರೆಡಿ ಮಾಡ್ತಾರೆ ಗಾಳಿಪಟವ ಇವು ಸೈಂಟಿಸ್ಟ್ ಬಂದರು ಗೊಲ್ಲಿ ಸೈಂಟಿಸ್ಟ್ ಇವರು ಜಾಕಿ ಅಲಿಯಾಸ್ ಜಾಕ್ಸನ್ ಇದು ಸೈಂಟಿಸ್ಟು ಇವರು ದರ್ಶನ್ ಅಲಿಯಾಸ್ ದರ್ಶನ್ ಬಿಡಿ ಏನು ಬೇಕಾದ್ರೂ ಕೇಳ್ರಿ ತಂದ್ಕೊಡ್ತಾರೆ ಇವ್ರು ಬಂದು ಅಲ್ಟಿಮೇಟ್ ಡ್ಯಾನ್ಸರು ನಿಮಗೆ ಕೊರಿಯೋಗ್ರಾಫಿ ಏನಾರು ಬೇಕು ಅಂದ್ರೆ ಇವರೇ ಮಾಡ್ಕೊಡ್ತಾರೆ ಡ್ಯಾನ್ಸ್ ಎಲ್ಲ ಈಗ ಒಂದು ಡ್ಯಾನ್ಸ್ ಆಡ್ತಾರೆ ಮದುವೆ ಇವೆಂಟ್ ಏನಾರು ಇದ್ರೆ ಹೇಳ್ರಿ ಬರ್ತಾರೆ ಊಟ ಮಾಡ್ತಾರೆ ಹೋಗ್ತಾರೆ ಇವೆಂಟ್ ಮಾಡ್ಕೊಡಕ್ಕಂತೂ ಬರಲ್ಲ ನಿನಗೆ ಅವ್ನು ಕ್ಯಾಮ್ರಾಮ್ಯಾನ್ ಒಬ್ಬವನೇ ಗೈಸ್ ನಿಮಗೆ ಏನಾರ ಕ್ಯಾರೆಟು ಕಾಯ್ತುರಿ ಏನಾರ ಬೇಕು ಅಂದ್ರೆ ಹೇಳ್ರಿ ಇವನೇ ಬಂದು ಗಾಳಿಪಟ 90% ಕಲೆ ಬಂದೈತೆ ದರ್ಶನ್ ಸೈಂಟಿಸ್ಟು ಎಲ್ಲಿಗೆ ಹೋಗ್ತೀರಾ ಅವ್ರು ಕರ್ನಾಟಕ ಮಾರಕ್ಕೆ ಹೋಗ್ತಾರೆ ಕರ್ನಾಟಕ ಮಾರಕ್ಕೆ ಹೋಗಿ ಬರ್ತಾರೆ ದರ್ಶನ್ ಸೈಂಟಿಸ್ಟು ನಮ್ಗೆ ಬಲ್ಲಿ ಸೈಂಟಿಸ್ಟು ಇಂಥ ಗಾಳಿಪಟ ಎಷ್ಟು ಮಾಡ್ಯಾರ ಅಂತ ಅಂದರೆ ಅವ್ರನ್ನೇ ಕೇಳಂಬರ್ರಿ ಎಷ್ಟು ಗಾಳಿಪಟ ಮಾಡ್ಯಾರ ಅಂತ ಹೇಳ್ರಿ ಗೊಲ್ಲಿ ಇಷ್ಟು ಇದುವರೆಗೂ ನೀವು ಸರಿಸುಮಾರು ಎಷ್ಟು ಗಾಳಿಪಟ ಮಾಡಿರ ಕೂದ್ಲಿಗೆ ಒಂದೊಂದು ಗಾಳಿಪಟ ಮಾಡ್ಯಾರಂತೆ ಎಷ್ಟು ಕೂದ್ಲವೆ ಗೈಸ್ ಎಷ್ಟು ಕೂದ್ಲವೆ ರವೀಶ್ ಈ ತರ ಎಲ್ಲ ಪ್ರಶ್ನೆ ಕೇಳಬಾರ್ದು ನಮ್ಗೆ ಏನು ಆನ್ಸರ್ ಮಾಡಕ್ ಗೊತ್ತಾಗಲ್ಲ ಪಟ್ಟ ಅಂತ ಅಲ್ಲ ಏನ್ಸಿ ಒಂದ್ ಕಡೆಯಿಂದ ಕುತ್ಕೊಂಡು ಎಷ್ಟು ಮಾಡಿದಿರ ಮಾಡಿರ್ಬೋದು ಒಂದ್ 10 ಗಾಳಿಪಟ ಮಾಡಿ ಯಾರು ಬಿಟ್ಟಾರೆ ಸುಮಾರು ಜಾಸ್ತಿ ಕಿಲೋಮೀಟರ್ ಗಟ್ಲೆ ಜಾಸ್ತಿ ಬಿಟ್ರೆ ಗಾಳಿಪಟ ಅಂದ್ರೆ 5-6-7 ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಎಷ್ಟು 7 ಎಲ್ಲಿ ಗಂಟ ಐತೆ ನೋಲಿಗೆ ಹೋಗಿ ಯಾರು ಸಿಕ್ಕಿತ್ತು ಗೈಸ್ ನೋಡ್ರಿ ನೀವು ಗಾಳಿಪಟ ಬಿಟ್ಟೆ ಅಲ್ಲ ಪೇಪರ್ ಎಲ್ಲ ಹಾರೋಕ್ಕದವೆ ಪೇಪರ ಡ್ಯಾನ್ಸಿಂಗ್ ಕೊರಿಯೋಗ್ರಾಫರು ಇಲ್ಲೇ ಅವ್ರು ಯಾವ್ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅಂತ ಅವ್ರನ್ನೇ ಕೇಳಂಬರ್ರಿ ಯಾವ್ದಾರು ವಿಡಿಯೋ ಮಾಡೋಂಬ್ರಿ ಒಳ್ಳೆ ನಮ್ಮ ಡ್ಯಾನ್ಸ್ ಮಾಸ್ಟ್ರು ನಮ್ಮ ಗ್ರೂಪಲ್ಲಿ ಡ್ಯಾನ್ಸ್ ಮಾಸ್ಟ್ರೇ ನೀವು ಯಾವ್ಯಾವ ಥರ ಡ್ಯಾನ್ಸ್ ಆಡಿದ್ದೀರಾ ಇಲ್ಲಿವರೆಗೂ ಎಷ್ಟು ಪ್ರೋಗ್ರಾಮ್ ನಡೆಸ್ಕೊಟ್ಟಿರಾ ಸ್ವಲ್ಪ ಎಷ್ಟೆಷ್ಟು ಡ್ಯಾನ್ಸ್ ಮಾಸ್ಟರ್ ಲವ್ ಎಲ್ಲ ಮಾಡ್ಯಾರಾ ಒಂದೇ ಅಷ್ಟು ಎಷ್ಟು ಲವ್ ಮಾಡಿ ಕರೆಕ್ಟಾಗಿ ಹೇಳು ನೀನು 5-6 ಮಾಡಿರ್ತೀವಿ ಬಿಡು ನನಗೆ ಗೊತ್ತು 5 ಮಾಡಿರ್ತೀನಿ ನೀನು ಹೇಳು ನೀನು 5-6 ಲವ್ ಮಾಡಿಯಾ ಯಾರು ಮಾಡಕ್ ಸಾಧ್ಯ ಆಗಲ್ಲ ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ ಮೂರನಾಲ್ಕಲ್ಲ ಏಯ್ ತಡೆ 3-4 ಲವ್ ಮಾಡಿದೀಯಾ ಕರೆಕ್ಟಾಗಿ ಹೇಳು ಅಷ್ಟೇ ದರ್ಶನ್ ನೀನು ಲವ್ವೇ ಮಾಡಿದ್ವಾ ಸುಳ್ಳು ಹೇಳ್ಬೇಡ ನಿಮ್ಮ ಅಮ್ಮ ಮೇಲೆ ಹಣೆ ಕೇಳು
ನಿಮ್ಮ ಅಮ್ಮ ಮೇಲೆ ಹಣೆ ಕೇಳೋ. ಇಲ್ಲ ಕಡ ನಮ್ ದೇವರಣ್ಣ ಕೇಳ, ಹಳ್ಳಿಕರ ಮನೆ ಕೇಳ. ಗೈಸ್ ಲವ್ ಮಾಡಿ ಬ್ರೇಕಪ್ ಇರೋದು ನಮ್ ದರ್ಶನ್ದು. ಹೆಂಗೆ ಈ ಬ್ರೇಕಪ್ ಆಯ್ತಕ್ಕೆ ಹುಡುಗಿಗೆ ಎರಡು ಮಾತು ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀಯ? ಎಲ್ಲೇರಿ ಹೇಗೆ ಇರು ಖುಷಿ ಖುಷಿಯಾಗಿ ಚೆನ್ನಾಗಿ. ನೋಡಿ ಗೈಸ್ ಎಂತೆಂತ ಕಲೆಗಾರ ಅವ್ರೆ. ಗೈಸ್ ಶಿಕ್ಷಕ ಬರೀ ಅವ್ರದ್ದು ಬರೀ ಕೇಳ್ದಾತು. ಈಗ ನಮ್ ರವೀಶ್ ಕೇಳೋಣ ಎಷ್ಟು ಲವ್ ಮಾಡ್ಯಾರ ಅಂತವ. ಇಲ್ಲ ಕಣ್ರಿ ನಮ್ತಾಗ ಮಾಡಿಲ್ಲ ನೀವ್ ಹಣೆ ಕೇಳ್ರಿ ಹಳ್ಳಿಕೆ ಮನೆ ನಾವ್ ಲವ್ವೇ ಮಾಡಿಲ್ಲ ಅಂತ ಕರ್ಮ ಮತ್ತೆ ಮಾಡಕ್ ಹೋಗಲ್ಲ. ಹಂಗ ಲವ್ ಮಾಡಿಲ್ಲ. ಮಾಡಿದೀನಿ ಇಲ್ಲ ಅಂತೇನಿಲ್ಲ, ಈಗ ಮಾಡ್ತಿಲ್ಲ. ಮಾಡಿದೀನಿ ಇಲ್ಲ ಅಂತೇನಿಲ್ಲ. ಹಾ ಸಖತ್ತು ನೋವು ತಗೊಂಡು ಸುಮ್ಮನೆ ಆಗ್ಬಿಟ್ಟಿದೀನಿ. ಒಟ್ಟೆ ಲವ್ ಮಾಡಿದೀರಾ? ಎಷ್ಟನೇ ಲವ್ ಮಾಡಿದೀರಾ? ಎಷ್ಟು ಸಲ? ಅಷ್ಟೇನೆ ನಮಗಿನ್ ಯಾರು ಫಸ್ಟೇ ಏನಾಯ್ತು ಲವ್? ಏನೂ ಆಗಿಲ್ಲ, ಸುಮ್ಮನೆ ಅವ್ರಂತೀರ ನಾವಂತೀರ ಅಷ್ಟೇ. ಯಾಕೆ? ನಿಮ್ ಮನೆ ಪ್ರಾಬ್ಲಮ್ ಏನು? ಮನೆ ಜವಾಬ್ದಾರಿ ಇದೆ. ಜವಾಬ್ದಾರಿ, ಕೆರಿಯರ್ ಟೆನ್ಷನ್. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಇರೋದು ಇದೊಂದೇ. ಲವ್ ಎಲ್ಲ ಮಾಡ್ತಾರೆ, ಮನೆ ಪ್ರಾಬ್ಲಮ್ ಕೆರಿಯರ್ ಅಂತ ಬಂದ್ಮೇಲೆ ಎಲ್ಲ ಬಿಟ್ಬಿಡೋ ಪರಿಸ್ಥಿತಿ ಬರುತ್ತೆ. ನಮ್ಮ ಹುಡುಗ ಲವ್ ಮಾಡಿ ಬ್ರೇಕಪ್ ಮಾಡ್ಕೊಂಡು ಇನ್ನೂ ಫೀಲಿಂಗ್ ಅಲ್ಲ ಅವನೇ. ಫೋನ್ ಬೇರೆ ಕಚ್ಚ ಸದರ್ಶಿ ಅವನಲ್ಲ ಅಂದು ಇವನು ಕರೆಕ್ಟ್. ಇವನು ಲವ್ ಸ್ಟೋರಿ ಹೇಳ್ತಿದ್ದೀನಿ ಗೈಸ್. ಲವ್ ಮಾಡಿದ್ದ, ಚೆನ್ನಾಗೇ ಇದ್ದ, ಏನಂತಂದು ನನಗೂ ಗೊತ್ತಿಲ್ಲ, ನಮಗೇನೂ ಹೇಳ್ತಿರ್ಲಿಲ್ಲ. ಲವ್ ಮಾಡಿ ಒಟ್ಟಿನಾಗ ಬ್ರೇಕಪ್ ಅಂತೂ ಆಗಿಲ್ಲ. ಬ್ರೇಕಪ್ ಆಗೋ ಸ್ಟೇಜಿಗೆ ಬಂದೈತೆ ಅಂತ ಅನ್ಕೊಂತೀನಿ. ಮರಿ ಎಲ್ಲ ಆಗಲ್ಲಪ್ಪ, ನಾವು ಬೇಡ ಅಂದ್ರೆ ಅವ್ರು ಬಿಡಲ್ಲ. ನೋಡ್ರಿ ಈ ಥರ ಅಯ್ಯೋ ಇಂಥ ಲವ್ ಎಲ್ಲ ಮಾಡಿ ಗೈಸ್. ಇವನೇ ಬೇಡ ಅಂತಂದ್ರೆ ಅವ್ಳಿಗೆ ಬಿಡ್ತಿಲ್ಲ ಅಂತ ಗೈಸ್. ಏನು ಮಾಡೋದು ಅಂತ ನಮ್ಗಂತೂ ಗೊತ್ತಾಗ್ತಿಲ್ಲ. ಮದುವೆಗಿದ್ವ ಆಗ್ಬೇಕು ಅಂದ್ಕೊಂಡಿರಾ? ಬಾವ ಇದ್ದಾರಲ್ಲ ಬಾಮ ಇದ್ರ ಅಲ್ಲ ಮದುವೆಗಿದ್ದು ಆಗ್ಬೇಕು ಅಂದ್ಕೊಂಡಿರಾ ಏನೋ? ಈ ಗೈಸ್ ಎಲ್ಲ ಸಸ್ಪೆನ್ಸ್ ಆಗಿಕ್ಕಾರೆ ನೋಡ್ರಿ. ಫೈನಲಿ ಗಾಳಿಪಟ 90% ಕಂಪ್ಲೀಟ್ ಆಗೈತೆ. ಈ ಲಾಂಚ್ ಮಾಡೋದು ಮಾತ್ರ ನಾವೇ. ಸೈಂಟಿಸ್ಟ್ ಯುರೋಪ್ ಎಂಥದ್ದು ನಾಸಾ ಸೈಂಟಿಸ್ಟ್. ಮಳೆ ಬರಬಾರ್ದು ಗೈಸ್. ಫುಲ್ ಮಳೆ ಬರ್ತೈತೆ. ನಮ್ಮ ಗಾಳಿಪಟ ಲಾಂಚ್ ಆಗೋದು ಮಾತ್ರ ಡೌಟ್ ಅನ್ಸುತ್ತೆ ನನಗೆ. ಯಾಕೆ ಡೌಟ್ ಅನ್ಸುತ್ತೆ? ನಮ್ಮ ವಿಡಿಯೋಗ್ರಾಫರ್ ಯಾಕೆ ವಿಡಿಯೋ ಮಾಡೋ ಅಂತಂದರೆ ನಾಚಿಕೆ ಅಂತವ್ರೆ ಗೈಸ್. ನೋಡ್ರಿ ಮಳೆ ಬತ್ತಿದ್ರು. ಜಾಕ್ಸನ್ ಜಾಕಿ ಸೈಂಟಿಸ್ಟು, ರವೀಶ್ ಕೊಹ್ಲಿ ಸೈಂಟಿಸ್ಟು, ದರ್ಶನ್ ಬಿಡಿ ಸೈಂಟಿಸ್ಟು ರೆಡಿ ಮಾಡ್ತಾರೆ ಗಾಳಿಪಟವ. ಮಳೆ ಬಂದು ಮ್ಯಾಕ್ ಹೋಗಿ ಅಕಸ್ಮಾತ್ ಏನಾರ ಗಾಳಿಪಟ ನೆಂದೋದ್ರೆ ಆವಾಗ ಏನು ಮಾಡೋಕ್ಕಾಗಲ್ಲ. ಇಷ್ಟ ಜೀವನ. ಚಿನಾಳಿಗಂತೂ ಗಾಳಿಪಟ ಬರಲ್ಲ ಅಂತ ಅಂದ್ಕೊತೀನಿ. ಮಳೆ ಬಂದರೆ ಅವಾಗ ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲಿ ಬಳೆ ನೋಡ್ದಿರ್ತಾರೆ ಹಾಯ್ಕೊಂಡು ಅಲ್ಲೇ ತಿಂದು ಅಲ್ಲೇ ಇರ್ರಿ. ಗಾಳಿಪಟ ಯಾರು ನೆಚ್ಕೊಳಕ್ಕೆ ಹೋಗ್ಬೇಡ್ರಿ. ರೆಡಿ ಆಯ್ತು ಗಾಳಿಪಟ. ಇಷ್ಟುದೇ ಬೇಕಾ ಬಲ್ಲ? ಇದೇನಂತಾರೆ ಗೈಸ್, ಇದು 2 ರೆಡಿ ಆಗ್ತಿದ್ದಾವೆ. ಏನಿದು? ಏನು ಅಂತಾರೆ ಇದಕ್ಕೆ? ಏನಂತಾರೆ ಇದಕ್ಕೆ? ಏನಂತಾರೆ ಗೈಸ್? ಗಾಳಿಪಟ ಕೆಳಗಡೆಗೆ ಹಾಕ್ತಾರಲ್ಲ ಅದನ್ನ ಏನಂತಾರೆ? ಏನಾದ್ರು ನಮಗಂತೂ ಗೊತ್ತಿಲ್ಲ. ನಿಮಗೇನಾರ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ ಗಾಳಿಪಟ. ಹಿಡ್ಕೊಳಕ್ ರೆಡಿ ಆಯ್ತೆ. ಗಾಳಿ ನೋಡ್ರಿ ಗಾಳಿ ಹೆಂಗ್ ಬಿಸ್ತೈತಿ. ಫುಲ್ಲು ಗಾಳಿ ಹೋಗ್ಬಿಡ್ತು. ಹಂಗಂತಿದ್ದಂಗೆ ಗಾಳಿ ಹೋಗ್ಬಿಡ್ತಲ್ಲ ಗೈಸ್. ಪೂರಾ ಗಾಳಿ ಖತಮ್ ಗೈಸ್. ಇಲ್ಲಿಂದಲೇ ಲಾಂಚ್ ಮಾಡ್ತೀವಿ. ನಮ್ದು ರಾಕೆಟು ಹಿಂಗೋಗಲ್ಲ, ಹಿಂಗೋಗುತ್ತೆ ಸರಿನಾ? ಆ ಥರ ರಾಕೆಟ್ ನಾವು ಲಾಂಚ್ ಮಾಡ್ತಿರೋದು. ಇದು ಹೆಸರು ಗೈಸ್, ಇದಕ್ಕೆ ಹೆಸರು ಏನಂತ ಇಡ್ಬೇಕು? ಹೆಸರು ಇದಕ್ಕೆ ಹೆಸರು ಏನಂತ ಇಕ್ಬೇಕು? ಅದು ಬೇಡ ಹೆಸರು ಗೈಸ್. ಇದಕ್ಕೆ ಹೆಸರು ಏನು ಇಕ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇದಕ್ಕೆ ಯುರೋಪ್ ಸೈಂಟಿಸ್ಟ್ ನಾಸಾ ಅವರಿಂದ ಬಂದಿರುವ ಗೊಲ್ಲಿ ಅವ್ರು ಹೇಳ್ತಾರೆ. ಡಾಕ್ ಸತೀಶ್ ಎಲ್ಲ ಅವ್ರೆ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ಬೇಕು. ಅಲ್ಲ ಗೈಸ್ ತಡ್ರಿ ಗೈಸ್ ತಡ್ರಿ ಒಂದು ನಿಮಿಷ. ಈ ರಾಕೆಟ್ಗೆ ನೇಮ್ ಏನಂತ ಇಕ್ಬೇಕು ಅಂತ ನಮ್ಮ ಗೊಲ್ಲಿ ಅಲಿಯಾಸ್ ರವೀಶ್ ಅವ್ರು ಹೇಳ್ತಾರೆ. ಏನಾರ ಒಂದು ಹೆಸರು ಹೇಳ್ರಿ ನೀವೇ. ಗೈಸ್ ನಾಸಾಯಿಂದ ಬಂದಿರುವಂತಹ ದರ್ಶನ್ ಬಿಡಿ ಅವ್ರನ್ನ ಕೇಳೋಣ. ಈ ಒಂದು ಏನಿದು ರಾಕೆಟ್ ಅಲ್ವಾ? ಗಾಳಿಪಟ ಐರಾ ಎಕ್ಸ್ಪೋರ್ 31 ರಾಕೆಟ್ ಲಾಂಚ್ ಅಂತ ಮಾಡ್ತಾ ಇದ್ದಾರೆ. ಈ ಒಂದು ಕಲೆಯನ್ನು ನಮ್ಮ ದರ್ಶನ್ ಬಿಡಿ ಅವರು ಯಾಕೆ ಕಲ್ತ್ಕೊಂಡ್ರು ಅಂತ ಅವ್ರನ್ನ ಕೇಳಂಬರ್ರಿ. ಮನೆ ತಲ್ಲ ಒಬ್ರು ಗುರುಗಳಿದ್ದಾರೆ, ಅವ್ರ ಕರ್ಕೊಂಬರ್ಬೇಕು. ಅವರಿಂದ ಕಲ್ತಿತ್ ನಾವು. ಹಿಂಗೆ ಅಂತ ಹೆಂಗ್ ಕಲ್ತ್ರಿ? ಅದು ಆ ತರ ಅಲ್ಲಪ್ಪ ಕಲ್ತಿದ್ದು. ನಮ್ಮ ಇದ್ರಿಂದ ಟೆರೆಸ್ ಮೇಲೆ ಗಾಯಸ್ ನನಗೆ ಗೊತ್ತು. ನಮ್ಮ ಏರಿಯಾದಲ್ಲಿ ಒಬ್ರು ಬ್ಯಾಚುಲರ್ಸ್ ಇದ್ರು. ಬ್ಯಾಚುಲರ್ಸ್ ಏನಲ್ಲ, ಮದುವೆ ಆಗಿದ್ದಲ್ಲ ಅವರು ಫುಲ್ಲು
ಅಕ್ರಮ್ ಸಂಬಂಧನಲ್ಲ, ಮದುವೆ ಆಗಿದ್ರು. ಅವ್ರು ಎಲ್ಲಿಗೆ ಹೋಗಿದ್ರು ಇವನು ಎಲನ್ ಮಸ್ಕ್ ಗೈಸ್, ಅವ್ನು ದೊಡ್ಡ ಲಾಂಚ್ ಮಾಡ್ತಾನಲ್ಲ, ಅವ್ನು ಕೆಳಗಡೆ ಪಿ ಆಗಿದ್ರು. ಅವ್ರು ಬಂದು ಇಲ್ಲಿ ಬಿಲ್ಡಿಂಗ್ ಐತೆ ಮೋಲ್ಡು, ಅದ್ರ ಮೇಲೆ ಬಂದು ಸ್ಟಾರ್ಟ್ ಮಾಡಿದ್ದು ಗಾಳಿಪಟ. ಅವಾಗ ಚಿಕ್ಕ ಹುಡುಗರು ನಮಗೆ ಆರ್ಸಕ್ಕೆ ಬರ್ತಿರ್ಲಿಲ್ಲ, ನಾವು ಬಿಡ್ತಿರ್ಲಿಲ್ಲ. ಅವು ಗಾಳಿಪಟ ಬಿಟ್ಟಾಗೆಲ್ಲ ಕತ್ತೆತ್ತಿಂಗ್ ನೋಡೋ ಯಾವನ್ ಹಿಂಗೆ ಬಿಡ್ತಾನೆ ಅಂತವ ನೂರೆಲ್ಲ ಕಟ್ ಮಾಡೋಕ್ಕೆ ಗಣ ಗೈಸ್. ಹಿಂಗೆ ರೋಪ್ ಬರುತ್ತಲ್ಲ ಕಡ್ಡಿ, ಅದೆಲ್ಲ ತಗೊಂಡೋಗಿ ಕಟ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ದೀವಿ ಗಾಳಿಪಟ ಅವ್ನು ಬಿಟ್ಟಾಗೆಲ್ಲವ. ಆದರೆ ನಮ್ಮ ಕೈ ಕಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದೇನು ಮಾಡಿಬಿಡೋ ಸಖತ್ ಹೈಟ್ಗೆ ಹೋಗೋದು, ಯಾವಾಗ ಬೀಳುತ್ತು ಅಂತ ಓಡಾಗೋ ಗಾಳಿಪಟ ತಿಂದೆ. ಆದರೆ ಒಂದೇ ಸಲ ಗಾಳಿಪಟ ಬಿದ್ದಿತ್ತು, ಅದನ್ನು ಆರ್ಸಕ್ಕಂತೂ ನಮಗೆ ಬರಲೇ ಇಲ್ಲ, ಒಂದು ಸಲನೂ ಆರ್ಸಕ್ಕೆ ಬರಲಿಲ್ಲ. ಇತಿಹಾಸದಲ್ಲೇ ಗೈಸ್, ನಮ್ಮ ಗ್ರೂಪಲ್ಲಿ ಇತಿಹಾಸದಲ್ಲೇ ಅಣ್ಣ ಫಸ್ಟ್ ಟೈಮ್ ಗಾಳಿಪಟ ಹಾರಿಸಿದ್ದು ಎಲ್ಲಿ? ರಂಗನಹಳ್ಳಿ ಮೋಡ್ ಮೇಲೆ ಹಾರಿಸಿದ್ದು, ಬಿಲ್ಡಿಂಗ್ ಮೇಲೆ ಗೈಸ್ ಹಾರಿಸಿದ್ದು ಫಸ್ಟ್ನೇ ಗಾಳಿಪಟ. ಅಲ್ಲಿವರೆಗೂ ನಮ್ಗೆ ಗಾಳಿಪಟ ಹಾರ್ಸೋಕ್ಕೆ ಬರ್ತಿರ್ಲಿಲ್ಲ. ಅಣ್ಣನೇ ಕಲ್ಸಿದ್ದು ಗಾಳಿಪಟ ಹಾರ್ಸೋದು ನಮಗೆ, ರವೀಶ್ ಅಣ್ಣ ಅಲಿಯಾಸ್ ಗೊಲ್ಲಿ ಸೈಂಟಿಸ್ಟ್ ಅವರು. ಗೊತ್ತಾಯ್ತಾ ಗೈಸ್? ಎರಡೇ ಸಾಕಿಂಗ್ರು. ಈಗ ಹೆಸರೇ ಮರ್ತೋತಲ್ಲ ಮತ್ತೆ. ಐರಾ ಗಾಳಿಪಟ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಫೈನಲ್ ಟಚ್ಚಿಗೂ ಬಂದೈತೆ ಗೈಸ್. ಇನ್ನು ಕೆಲವೇ ಕ್ಷಣದಲ್ಲಿ ಲಾಂಚ್ ಆಗುತ್ತೆ ಐರಾ ಗಾಳಿಪಟ. ರವಿ ಅವರ ಹಳೆ ಡೌ ನೇಮ್ ಆ್ಯಂಡ್ ಎಕ್ಸ್ ನೇಮ್ ಐರಾ ಸ್ಟಾರ್ಟ್ ಆಗ್ತಾಳೆ. ಮತ್ತೆ ಬತ್ತಾಳ ಇಲ್ಲ ರವಿ ಬಿಟ್ಟು ಹೋಗ್ತಾಳ ಅನ್ನೋದೇ ಟ್ವಿಸ್ಟ್ ಇದರಲ್ಲಿ. ಸಾಕು ಡಬಲ್ ಹಾಕಿ ನೋಡಿ ಹಂಗೆ ಹಾಕಿ ನೋಡಿ. ಓಕೆ ಗೈಸ್, ಬನ್ನಿ ನೆಕ್ಸ್ಟ್ ಗಾಳಿಪಟ ಆರ್ಸ ಕ್ಲಿಪ್ ಹಾಕ್ತೀನಿ, ಬನ್ನಿ ನೋಡೋಣ ಗಾಳಿಪಟ ಹೆಂಗೆ ಆರಿಸ್ತೀನಿ ಅಂತ. ಗೈಸ್ ಹೆಸರೇನು ಗೈಸ್? ಫೈನಲಿ ಐರಾ ರಾಕೆಟ್ ಲಾಂಚ್ ನಡೀತಾ ಇದೆ. ಈ ಐರಾ ರಾಕೆಟ್ ಲಾಂಚ್ಗೆ ಇಲ್ಲೆಲ್ಲ ಜನಸಂಖ್ಯೆ ಇರುವಂತಹ ಕೆರೆ ಪ್ರದೇಶದಲ್ಲಿ ನೋಡ್ರಿ ಅಲ್ಲೆಲ್ಲ ಬಂದವ್ರೆ ಗೈಸ್. ಫೈನಲಿ ಈ ಹೆಸರೇ ಮರ್ತೋಕೈತಲ್ಲೋ, ಐರಾ ರಾಕೆಟ್ ಲಾಂಚ್ ಮಾಡೋಣ ಬರ್ರಿ. ರಾಕೆಟ್ ಲಾಂಚ್ ಮಾಡೋಣ ಬರ್ರಿ. ರೆಡಿ? ಕೌಂಟ್ ಡೌನ್ ಸ್ಟಾರ್ಟ್. 1 2 3 ಒಬ್ರು ನೂಲುಂಡೆ ಹಿಡ್ಕೊಂಡ ಕರಿ ಗೈಸ್. ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ರಿ ಗೈಸ್. ಕೌಂಟ್ ಡೌನ್ ಸ್ಟಾರ್ಟ್. 10 ಇಂದ ಗೈಸ್ 10 ಇಂದ ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ರೆಡಿ? 9 ಬರೋ ಹಿಡ್ಕೊಂಡ್ರಿ ನೂಲುಂಡೆಯ 10 ಗೈಸ್. ಈಗ ಸ್ಟಾರ್ಟ್ ಆಗ್ತಿದೆ. ಹಿಂದಕ್ಕೆ ರೆಡಿ? 10 9 8 7 7 6 5 4 3 2 1 ರಾಕೆಟ್ ಲಾಂಚ್. ಕೈ ಬಿಡ್ಲಾ ಇಲ್ಲ ಬಿಡಲ್ಲ ಕಣ, ಕೈ ಬಿಡು, ಬ್ಯಾಗ್ ಕೈ ಬಿಡು, ಅದು ವಾಲ್ಯೂಮ್ ಸ್ವಲ್ಪ ಗೈಸ್ ಈಗ ಚೇಂಜ್ ಆಗಿದ್ದಾರೆ. ರಾಕೆಟ್ ಲಾಂಚ್ ಮಾಡ್ತಿದ್ರು. ಅಲ್ಲಿ ಬರೋ ಜಾಕ್ಲನ್ ಯಾಕೆ ಅದು ಚೂರು ಮ್ಯಾಕ್ ಹೆಸರೇನು? ಐರಾ ರಾಕೆಟ್ ಲಾಂಚು ಫುಲ್ ಲಾಂಚ್ ಐತೆ ನೋಡ್ಬೋದು. ಅಲ್ಲಿ ಕಾಣ್ತದೆ ನೋಡ್ರಿ ಐರಾ. ರವಿ ಡವ್ ಹಳೆ ಡವ್ ಐರಾ ಹೋಗ್ಬೇಡ ಬಾ. ಬರೀ ಇಂಥದೆಯಾ ಗೈಸ್ ಏನಾರ ಅದು ಚಿಕ್ಕನಾಯಕನಹಳ್ಳಿಗೆ ಬಂದರೆ ಯಾರು ನಮ್ಮ ಫಾಲೋವರ್ಸ್ ಇದ್ರೆ ತಕೊಂಡು ಇಕ್ಕೊಂಡಿರ್ರಿ, ಇಸ್ಕೊಂತೀವಿ ಬಂದು. ಓ ಗಾಯ್ಸ್ ರಾಕೆಟ್, ಓ ಮೈ ಗಾಡ್, ಎಷ್ಟು ಮಿಸ್ಸು, ಗಾಳಿ ಬರ್ತಾ ಇಲ್ಲ ಗಾಯ್ಸ್. ಈ ರಾಕೆಟ್ಗೆ ಬೇಕಾಗಿರೋದು ಆಕ್ಸಿಜನ್ನು, ಪೆಟ್ರೋಲು, ಡೀಸೆಲು ಅಲ್ಲ, ಆಮ್ಲಜನಕ. ಏನು H2O O2 ಆಕ್ಸಿಜನ್ H2O O2 ಗೊತ್ತಿಲ್ಲ, ಆಕ್ಸಿಜನ್ ಬೇಕು. ನೀರಲ್ಲಿ H2O ನೀರು. ಇದಕ್ಕೆ ಬೇಕಾಗಿರೋದು ಗಾಳಿ. ಆ ಕಡೆ ಬಾ ನೀನ್ ಜಾಲಿ ವಿಡಿಯೋ ಮಾಡ್ಬೇಕು. ನೀನು ಹಿಂದಕ್ಕೆ ಹೋಗು ಒಂದ ತಾಳಮ್ಮ ಬಿಡಿ ಗೈಸ್. ಈಗ ಬಿಡ್ರ ಗೈಸ್. ಫೈನಲ್ ನೋಡ್ಬೋದು ನೀವು. ಗಾಳಿ ಇದು ಬಂದ್ರೆ ಗೈಸ್ ರಾಕೆಟ್ ಲಾಂಚ್ ಮಾಡಕ್ ಗೊತ್ತಾಯಿಲ್ಲ. ಹಿಡ್ಕೊಂಡ್ರು ಒಳ್ಳೆ ಬಿಡ್ತೀವಿ ಒಂದು ನಿಮಿಷ. ಗೈಸ್ ರಾಕೆಟ್ ಲಾಂಚ್ ಮಾಡಕ್ ನಮಗಂತೂ ಗೊತ್ತಾಯಿಲ್ಲ. ಇದಕ್ಕೆ ನಾಸಾ ಇಂದ ಸೆಂಟಿಸ್ಟ್ ಬಂದಿರೋ ಅಲಿಯಾಸ್ ರವೀಶ್ ಅವರೇ ಕಳಿಸ್ಬೇಕು ರಾಕೆಟ. ಗೈಸ್ ನೋಡಿ ಅದೇ ಸುಮಾರು ಒಂದು 20 ಅಡಿ ಮ್ಯಾಲೆ ಹೋಗಿದೆ ನಮ್ಮದು. ಕೌಂಟರ್ ಸ್ಟಾರ್ಟ್ ಆಗಿ 20 ಅಡಿ ಮ್ಯಾಲೆ ಹೋಗೈತೆ. ಓ ಗಾಯ್ಸ್ ಓ ಇಳಿಯಲ್ಲ. ಓ ಗಾಯ್ಸ್ ಯಾಕೋ ನಮಗೆ ಭಯ ಆಗ್ತಾಯಿದೆ. ರಾಕೆಟರ ಫೇಲ್ಯೂರ್ ಆದರೆ ನಮ್ಮ ಹೆಸರು ಪೂರಾ ನಾಶ ಆಗೋಗ್ಬಿಡುತ್ತೆ, ನಮ್ಮ ಸಂಸ್ಥೆನೂ ಖಾಲಿ ಆಗಿಬಿಡುತ್ತೆ. ಆ ಥರ ಆಗಕ್ಕೆ ನಾವು ಬಿಡಲ್ಲ. ನೋಡ ಮತ್ತೆ ಟೇಕ್ ಆಫ್ ಆಯ್ತು ಗಾಯ್ಸ್. ಹೋಗ್ತಾ ಇರುತ್ತೆ, ಹೋಗುತ್ತೆ ಸೀದಾ ಹೋಗಿ 100 ಅಡಿ ಅಲ್ಲ, 200 ಅಡಿ ಅಲ್ಲ, 300 ಅಡಿ ಅಲ್ಲ, 1000 ಅಡಿ ಮೇಲೆ ಹೋಗುತ್ತೆ ನೋಡ್ರಿ.
ರಾಕೆಟ್ ಸರಿಸುಮಾರು 35-40 ಅಡಿಯಿಂದ ಮೇಲೆ ಐತೆ. ಈ ಒಂದು ಯಶಸ್ಸಿಗೆ ಕಾರಣ ಆಗಿರುವಂತಹ ಜಾಕ್ಸನ್ ಜಾಕಿ ಸೈಂಟಿಸ್ಟ್ ಅವ್ರು ಕೆಳಗೆ ಬನ್ನಿ, ಅವ್ರು ಏನು ಹೇಳ್ತಾರೆ. ಸರ್ ಇಷ್ಟು ಆಡ್ಸಿರಲ್ಲ ನೀವು, ಇದಕ್ಕೆ ಏನೇನು ಕಾರಣ, ಹಿಂಗೆ ಮಾಡಿ ರಾಕೆಟ್ ಅಂತ ಒಂದೆರಡು ಹೇಳಿ ಸರ್. ನಾವ್ ಹೇಳಲ್ಲ ಸರ್ ಈಗ. ಏಕೆ ಅವೆಲ್ಲ ಗೈಸ್ ನೋಡಿ, ಈಗಲೇ ಬಿಟ್ಕೊಡ್ತಾ ಇಲ್ಲ. ರಾಕೆಟ್ ಲಾಂಚ್ ಆಗಿ ಇದು ಚಂದ್ರನ ಮ್ಯಾಕಲ್ಲ ಗೈಸ್ ಬಿಡ್ತಾ ಇರೋದನ್ನ, ಸೂರ್ಯನ ಮ್ಯಾಕ್ ಬಿಡ್ತಾ ಇದೀವಿ ರಾಕೆಟ್. ಸೂರ್ಯನ ಮ್ಯಾಕ್ ಹೋಗಿ ಸೂರ್ಯನ ಮುಟ್ಟಿ ಅಲ್ಲಿಂದ ಚಿನಾಳಿಗೆ ಹೋಗುತ್ತೆ, ಚಿನಾಳಿ ಮುಟ್ಟಿ ವಾಪಸ್ ಬರುತ್ತೆ ಬರುತ್ತಂತೆ ಗೈಸ್. ಸೈಂಟಿಸ್ಟ್ ಹೇಳೋರೆ ವಾಪಸ್ ಬರುತ್ತಂತೆ ಗೈಸ್. ಇಲ್ಲೊಬ್ರು ಇದ್ದಾರೆ ನಮ್ಮ ಇವರು ಇಸ್ರೋನ ತಪ್ಪಿಸ್ಕೊಂಬಂದಿರೋ ಸೈಂಟಿಸ್ಟು ಅಲಿಯಾಸ್ ದರ್ಶನ್ ಬಿಡಿ ಅಂತ. ಇವ್ರು ಹೇಳ್ತಾರೆ ಈ ರಾಕೆಟ್ ಲಾಂಚ್ ಮಾಡೋಕ್ಕೆ ಏನು ಕಾರಣ ಅಂತ. ಸರ್ ಈ ರಾಕೆಟ್ ಲಾಂಚ್ ಮಾಡಿರಲ್ಲ ಏನು ಕಾರಣ? ಪೇಪರ್ ಕಾರಣ. ಅರ್ಥ ಆಯ್ತು ಅನ್ಸುತ್ತೆ. ಕಾರಣ ಈ ರಾಕೆಟ್ ಆ ಥರ ಲಾಂಚ್ ಮಾಡಿರಿ, ಹೆಂಗೆ ಪ್ರಿಪ್ರೇಷನ್ ಹೆಂಗೆ ಮಾಡಿರಿ, ಯಾವ್ಯಾವ ಥರ ಇವೆಲ್ಲ ಐಡಿಯಾ ಹೆಂಗೆ ಬಂತು, ಈ ಥರ ನಾವು ರಾಕೆಟ್ ಮಾಡಬೇಕು ಅಂತ ಐಡಿಯಾ ಹೆಂಗೆ ಬಂತು ನಿಮಗೆ? ಐಡಿಯಾ ಏನಿಲ್ಲ, ಕೊಡೆಯಕ್ಕೆ ಮನಗಿದ್ವು, ಬಂದ್ರು ಇವ್ರಿಬ್ರು ಸೈಂಟಿಸ್ಟ್ಗಳು ಬಂದ್ರು, ಇಬ್ಬರ್ಸಿರೋ ಸುಮ್ಮನೆ ಕುಂತಿದ್ವು. ನೀವು ಬಂದ್ರಿ, ಬಂದು ಮನಗಿದ್ವು, ಮನಿಕೆಬಿಟ್ಟು ರಾಕೆಟ್ ಗಾಳಿಪಟ ಮಾಡೋಣ ಅಂದ್ವು. ಅವಾಗ ತಗೊಂಡು ಬಂದು ಮಾಡಿವು ಅಷ್ಟೇ ಸರ್. ಇಷ್ಟಪಡ್ತೀವಿ ಅಷ್ಟೇ ಸರ್. ಈ ಗಾಳಿಪಟ ನೀವು ಈ ಸೂರ್ಯನ ಕಳಿಸ್ಬೇಕು ಅಂತ ಅಂದ್ಕೊಂಡಿರಲ್ಲ, ಇದಕ್ಕೆ ಏನಂತ ಹೇಳ್ತೀರಾ? ಸೂರ್ಯ ಮ್ಯಾಕ್ ಹೋಗುತ್ತೆ ಇದು? ಹೋಗುತ್ತಾ? ಹೋಗುತ್ತೆ. ಗೈಸ್ ತಾಂಬರ ಕ್ಯಾಮ್ರಾಮನ್ ಫೋಕಸ್. ಗಾಳಿಪಟ ಅಲ್ಲ, ಗಾಳಿಪಟ ಅಲ್ಲ, ಹೆಸರೇನದು? ಹಾಂ ಗೈಸ್ ನೋಡ್ಕೊಂಬಿಡ್ರಿ. ಐರಾ ಹೋಗ್ತಾವಳೆ. ನಮ್ಮ ರವಿಯೋ ಎಕ್ಸು ಡವ್ವು, ಹಳೆ ಡವ್ವು ಐರಾ ಹೋಗ್ತಾವಳೆ ಕಣ್ಣಿ ಕಾಣ್ದಂಗೆ. ಗೈಸ್ ಇದು ಮಾಡೋಕ್ಕೆ ಕಾರಣ ಯಾವ ಥರ ಲಾಂಚ್ ಮಾಡ್ಬೇಕು ಅಂತ ಅನ್ನಿಸ್ತು ನಿಮಗೆ? ಯಾಕೆ ಲಾಂಚ್ ಮಾಡ್ತಿದ್ದೀರಾ? ಸುಮ್ಮನೆ ಒಂದು ವಿಡಿಯೋ ಕಂಟೆಂಟ್ ಸಿಗ್ಲಿ ಅಂತ ಸರ್. ಈ ಥರ ಹೇಳ್ಬೇಡ್ರಿ. ಇದು ಸೂರ್ಯ ಮ್ಯಾಕ್ ಬಿಡ್ಬೇಕು ಅಂದ್ಕ ಮಾಡಿದ್ರಲ್ಲ, ಈ ಸೂರ್ಯ ಮ್ಯಾಕ್ ಬಿಡ್ತೀರಾ ಇಲ್ಲ ಏನು? ಸೂರ್ಯನಿರೋ ಬಿಸಿಲು ನಮ್ ರಾಕೆಟ್ಗೆ ಏನು ಆಗಲ್ಲ ಧೈರ್ಯವಾಗಿ. ಅದಕ್ಕೆ ಸರ್ ಇದು ಸೂರ್ಯನ ಮ್ಯಾಕ್ ಹೋಗುತ್ತಾ ಇಲ್ಲ ಏನು ಅಂತ? ಅಲ್ಲಿ ಮ್ಯಾಲ ಹೋಗಿ ಕುತ್ಕೊಂಡೇ ಬರೋದು ಇದು. ಕುತ್ಕೊಂಡು ಸರ್. ಮತ್ತೆ ಈ ಕಡೆ ಹಳ್ಳಿಕೆರೆ ಎತ್ತದು, ಹಳ್ಳಿಕೆರೆ ಓ ರಾಕೆಟ್ ಆ ಕಡೆ ಓ ಗಾಯ್ಸ್ ಎಷ್ಟು ಮಿಸ್ ಗಾಯ್ಸ್. ರಾಕೆಟ್ ಈಗ 2 ಪಲ್ಟಿ ಹೊಡೆದ ನೋಡಿ ಗಾಯ್ಸ್. ಗಾಯ್ಸ್ ಇಂಥ ರಾಕೆಟ್ ನೀವು ಎಲ್ಲೂ ನೋಡ್ರಲ್ಲ ನೋಡ್ರಿ. ಪಲ್ಟಿ ಗಿಲ್ಟಿ ಎಲ್ಲ ಹೊಡಿತಿದ್ರು ರಾಕೆಟು. ಹಾಂ ಓ ಗಾಯ್ಸ್. ಐರಾ ರವೀಶ್ ಅವ್ರು ಬಿಟ್ಟು ಹೋಗಿ ಇಷ್ಟನೇ ಪಡ್ತಾ ಇಲ್ಲ. ಐರಾ X3 143132 ಲಾಂಚ್ ಗಾಯ್ಸ್. ಹೋಗ್ತಾವಳೆ ಐರಿಯಾ. ಗಾಯ್ಸ್ ಯಾಕೋ ಐರಿಯಾ ಹೋಗಂಗೆ ಕಾಣ್ತಿಲ್ಲ ಗಾಯ್ಸ್. ಇವತ್ತು ನಮ್ಮದು ಗಾಯ್ಸ್ ಐರಿಂಗೆ ಐ ಲವ್ ಯು ಅಂತ ಹೇಳ್ರ ಗಾಯ್ಸ್. ಫೈನಲಿ ರಾಕೆಟ್ ಲಾಂಚು ಕ್ಲೋಸ್ ಆಗಕ್ಕೆ ಬಂತು. ಮಟಾಸ್ ಆಗ್ತಾ ಇದೆ, ನೀವು ನೋಡ್ಬೋದು. ಫೈನಲಿ ನಾಸಾದವರು ಸೈಂಟಿಸ್ಟು ವೇಸ್ಟ್ ನನ್ನ ಮಕ್ಕಳು ಅಂತ ಪ್ರೂವ್ ಮಾಡ್ಕೊಂಬಿಟ್ರು ಇವರು. ನೋಡ್ರಿ ಗಾಯ್ಸ್, ಇಷ್ಟು ಈಗ ಹೋಗ್ತಾ ಇದ್ದಾರೆ, ರಾಕೆಟನ್ನು ವಾಪಸ್ ಆಗ್ಬರ್ತಾರೆ. ಫೈನಲಿ ಗಾಳಿಪಟ ಹಾಳು ಮಾಡಿಬಿಟ್ರು ಗಾಯ್ಸ್. ಎಲ್ಲಿ ಗಂಟ ಹೋಯ್ದ್ಲು ಗಾಯ್ಸ್ ಅವಳು ಐರಾ. ಇವನು ಐ ಲವ್ ಯು ಐರಾ ಅಂತ ಹೇಳಿದ್ರೆ ಅವಳು ಹೋಗ್ತಿದ್ಲು. ನಮ್ಮ ಸೈಂಟಿಸ್ಟು ಐ ಲವ್ ಯು ಅಂತ ಹೇಳಿಲ್ಲ ಗಾಯ್ಸ್, ಅದಕ್ಕೆ ಅವಳು ಹೋಗ್ಲಿಲ್ಲ. ಈಗ ಎಷ್ಟು ಕೋಟಿ ಬಜೆಟ್ ಹಾಕಿದ್ರು ಸರ್ ಇದಕ್ಕೆ? ಹಿಂಗೆಲ್ಲ ಇದು ಇದಾತಲ್ಲ ಈಗ 10 ಕೋಟಿ ಸರ್. ಈಗ ಹೇಳಿ ಸರ್, ಎಷ್ಟು ಕೋಟಿ ಬಜೆಟ್ ಹಾಕಿದ್ರಿ ಈಗ? ಹಿಂಗೆ ನಿಮ್ಮದು ಐರಾ A13132543217 ಹಾಳಾತಲ್ಲ ಮಿಶಿದು ರಾಕೆಟು. ಎಷ್ಟು ಕೋಟಿ ಗಾಯ್ಸ್. ಮತ್ತೆ ಹೇಳ್ತಾವಳೆ ಅವಳಿಗೆ ಇವನು ಗಾಯ್ಸ್ ಇಲ್ಲಿ ತಗ್ಲಾಕೊಂಡಿದೆ ಗಾಯ್ಸ್. ನಾನು ಬಿಡಿಸ್ತೆ ಗಾಯ್ಸ್. ಮತ್ತೆ ಈಗ ಲಾಂಚ್ ಆಗ್ತಾವಳೆ. ಐ ಲವ್ ಯು ಅಂತ ಹೇಳ್ರಿ ಬೇಗ ಗಾಯ್ಸ್. ಅವಳು ಐ ಲವ್ ಯು ಅಂತ ಹೇಳ್ರೆ ಪಕ್ಕ ಹೋಗ್ತಾಳೆ. ಆದರೆ ನಾನು 3 ಸೈಂಟಿಸ್ಟ್ ಸ್ಟಡಿ ಇಲ್ಲ ಅವಳಿಗೆ ಐ ಲವ್ ಯು ಅಂತ ಹೇಳಕ್ಕೆ. ಗಾಯ್ಸ್ ಎದ್ಲು ಮನೆಗೂ. ನಾನು ಹೇಳ್ದಲ್ಲ ಐ ಲವ್ ಯು ಅಂತ, ಅದಕ್ಕೆ ಎದ್ದೇ ಬಿಟ್ಲು ಮ್ಯಾಗಡಿಕೆ ಎದ್ಲು ಗಾಯ್ಸ್. ಹೋಗ್ಬಿಡ್ತಾಳೆ. ಇನ್ನು ಸೂರ್ಯನ ಮ್ಯಾಕ್ ಹೋಗ್ತಾಳೆ ಗಾಯ್ಸ್. ಇದು ಇತಿಹಾಸ ಅಂತ ಅಂದ್ಕೊಬೋದು ನೀವು. ಯಾಕೆ ಅಂತಂದರೆ ಕೆಳಗೆ ಬಿದ್ದಿರೋ ಗಾಳಿಪಟ ಮತ್ತೆ ಮ್ಯಾಕಾರಿ ಮತ್ತೆ ಹೋಗ್ತಾ ಇದೆ ಅಂತಂದರೆ ಇದೊಂದು ಮಿರಾಕಲ್ಲು. ನಾಸಾ ಅವ್ರ ಕೈಲೂ ಮಾಡೋಕ್ಕಲ್ಲ ಈ ಥರದ್ದು. ಆ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀವಿ ನಾವು. ಏನಾರ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಸಕ್ಸಸ್ ಆದರೆ ನೆಕ್ಸ್ಟ್ ಇವ್ರನ್ನ ಬಿಲ್ ಗೇಟ್ಸ್ ಮತ್ತು ಡೊನಾಲ್ಡ್ ಟ್ರಂಪು ಮತ್ತು ಎಲನ್ ಮಸ್ಕ್ ಅವ್ರಿಗೆ ಕರ್ಕೊಂಡೋಗಿ ಈ ಒಂದು ವೀಡಿಯೋ ಹಾಕ್ಕೊಡ್ತೀನಿ ಸರ್. ನೋಡಿ ಈ ಥರ ರಾಕೆಟ್ ಲಾಂಚ್ ಮಾಡಿದ್ದೀವಿ, ಇಲ್ಲಿ ಗಂಟೆ ಹೋಗೈತೆ, ನಮ್ಗೆ ಏನಾರ ಇನ್ನೊಂದು ಮತ್ತೆ ಕೆಲಸ ಕೊಡ್ಬೋದ ಅಂತ ಇವ್ರನ್ನ ಕೇಳೋಕೆ ಕರ್ಕೊಂಡು ಹೋಗ್ತೀವಿ ಗಾಯ್ಸ್. ನೋಡ್ರಿ ಮತ್ತೆ ಐರಾ ಹೋಗ್ತಾವಳೆ. ಈಗ 5 ವರ್ಷದಾಗ ಕೆಳಗೆ ಬಿದ್ದಿದ್ಲು, ಈಗ ಮತ್ತೆ ಮ್ಯಾಕ್ ಹೋಗ್ತಾವಳಲ್ಲ. ಇದಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನಾನು ಕೊಟ್ಟರೆ ಪ್ರೀತಿ ಇದ್ದ.
ನೀವು ಕೊಟ್ಟರೆ ಪ್ರೀತಿಯಿಂದ ಅವಳಂಗೆ ಹೋಗ್ತಾಳ ಗೈಸ್. ಇಷ್ಟೋ ತನಕ ಪ್ರೀತಿ ಕೊಟ್ಟರಲ್ಲ ಅವರು, ಅದಕ್ಕೆ ತಮ್ಮ ಹೃದಯನೇ ಕುಯ್ದಿಕ್ಕಿದ್ರು, ಅವಳಿಗೋಸ್ಕರ ಎಲ್ಲ ದಾನ ಮಾಡಿರು. ಆದರೆ ಸ್ವಲ್ಪ ಜಸ್ಟ್ ಮಿಸ್ ಗೈಸ್, ಬೀಳ್ತಾ ಇದ್ಲು ಕೆಳಕ್ಕೆ, ಮತ್ತೆ ಹಂಗೆ ಮ್ಯಾಕ್ ಹತ್ಬಿಟ್ಲು. ಇದೊಂದು ಮಿರಾಕಲ್ ಸ್ಟೋರಿ ಅಂತ ಹೇಳ್ಬೋದು. ಈ ಒಂದು ಇದಕ್ಕೆ ನಮ್ಮ ದರ್ಶನ್ ಬಿಡಿ ಸೈಂಟಿಸ್ಟ್ ಏನಾಯ್ತು ನೋಡೋಣ. ಸರ್ ನಿಮ್ಮದು ರಾಕೆಟ್ ಫುಲ್ ಕೆಳಗಡೆಗೆ ಬಿದ್ದಿತ್ತಲ್ಲ, ಇದಕ್ಕೆ ಏನು ಹೇಳ್ತಿದ್ರು, ಏನಾಯ್ತು ಅದಕ್ಕೆ ಅಂತ? ಅದಕ್ಕೆ ಒಂಚೂರು ಕಣ್ ಬಿದ್ದು ಬಿಟ್ಟಿತ್ತು. ಅದಕ್ಕೆ ನಾವು ಮತ್ತಿರ್ಗಾ ಹೃದಯ ತುಂಬಿ ಕಳ್ಸಿದೀವಿ. ಐರಾ ಬೀಳ್ತಾ ಇದ್ದಾಳೆ ಗೈಸ್ ಐರಾ ನೋಡ್ಬೋದು ಗೈಸ್. ಐರಾ ಮತ್ತೆ ಇವ್ರ ಹೃದಯ ಕೊಟ್ಟಿರೋದಕ್ಕೆ ಬೀಳ್ತಾವಳೆ. ಅಕಸ್ಮಾತ್ ಅವ್ರ ಹೃದಯ ಕೊಟ್ಟಿದ್ರೆ ಬೀಳ್ತಿರ್ಲಿಲ್ಲ ಗೈಸ್. ಐರಾ ಯಾಕೋ ಮತ್ತೆ ಬಿದ್ಲು ಗೈಸ್, ಸೋತ್ಬಿಟ್ಲು ಗೈಸ್. ಐರಾ ಸೋತ್ಬಿಟ್ಲು. ಈಗ ಜಾಕ್ಸನ್ ಜಾಕಿ ನೀವೇ ಹೇಳ್ಬೇಕು. ಐರಾ 32425104 ಲಾಂಚ್ ಮಾಡೋಕ್ಕೆ ನಮ್ಮ ಸೈಂಟಿಸ್ಟು ಗೊಲ್ಲಿ ಹೋಗ್ಯಾರೆ ಗೈಸ್. ಈ ಸಲ ಫೇಲ್ ಆಯಿತು ಗೈಸ್. ಇದು ತುಂಬಾ ದೊಡ್ಡದಾಗ್ಬಿಡ್ತು ಗೈಸ್. ಸೈಂಟಿಸ್ಟು ಕೋಟಿ ಇದಾಕಿ ಕೋಟಿ ದುಡ್ಡು ಹಾಕಿ ಈ ಒಂದು ಲಾಂಚ್ ಮಾಡಿದರು. ಆದರೆ ಇಲ್ಲಿಗೆ ಫ್ಲಾಪ್ ಆಗಿಬಿಡ್ತು ಗೈಸ್. ಈ ಸೈರಾ 314132 ಐರಾ ಲಾಂಚ್ ಆಗ್ತೈತೆ, ಮತ್ತೆ ಹಂಗೆ ಕೆಳಗೆ ಬಿಡೋದೆ ಗೈಸ್. ಅಲ್ಲಿ ನೋಡಿ ಗೈಸ್, ಅವಳು ಆಡ್ತಿರೋದು ಹಿಂಗಾದರೆ ನೋಡೋರ್ಗೂ ಬೇಜಾರತ್ತೆ ಗೈಸ್. ಕಷ್ಟಪಡ್ತವ್ರೆ ಗೈಸ್, ತುಂಬ ಎಫೆಕ್ಟಾಗಿ ಮಾಡ್ಯಾರ ಗೈಸ್. ಸುಮಾರು 800 ಕೋಟಿ ಬಜೆಟಲ್ಲಿ, 800 ಕೋಟಿನ ಎಷ್ಟು ಕೋಟಿ? 1,000 ಕೋಟಿ. 1,000 ಕೋಟಿ ಅಂದರೆ 30 ರೂಪಾಯಿ ಬಜೆಟಲ್ಲಿ ಮಾಡಿರುವಂತಹ ಈ ಐರಾ 314251 ಗಾಯ್ಸ್ ಮತ್ತೆ ಫ್ಲಾಪ್ ಆದ್ಲು ಗಾಯ್ಸ್. ಇವಳಿಂಗೆ ರವೀಶ್ ಅವರಿಗೆ ತುಂಬ ಮೋಸ ಮಾಡ್ಬಿಟ್ಟಾಳೆ ಗಾಯ್ಸ್. ಅದಕ್ಕೆ ಅವಳಿಗೂ ರವೀಶೇ ಮೋಸ ಮಾಡ್ಯಾನೋ ಇಲ್ಲ ಅವಳೇ ಇವನಿಗೆ ಮೋಸ ಮಾಡೋದು ಗೊತ್ತಾಗ್ತಿಲ್ಲ. ಅದು ಆಡ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ. ಕಷ್ಟಪಡ್ತವ್ರೆ ಐರಾ ಆರ್ಸೋಕ್ಕೋಸ್ಕರ. ಈ ಐರನ್ ಬಾಲ ಕಟ್ಟಾಯ್ತು ಒಂದು ಸೈಡು. ಇಲ್ಲ ಗೈಸ್, ಎಲ್ಲ ಕರೆಕ್ಟಾಗೈತೆ, ಪಾರ್ಟ್ಸ್ ಎಲ್ಲ ಕರೆಕ್ಟಾಗೈತೆ. ನಮ್ಮ ಇವರು ಕೊಲ್ಲಿ ಸೈಂಟಿಸ್ಟು ತುಂಬ ಕಷ್ಟಪಡ್ತವ್ರೆ, ನೋಡ್ಬೋದು ನೀವು. 1,000 ಕೋಟಿ ಬಜೆಟು ಅಂದರೆ 30 ರೂಪಾಯಿ ಹಾಕಿ ಮಾಡಿರೋಂಥ ಈ ಐರಾ ಫೇಲ್ ಆಗ್ತಾಯಿದೆ. ಈ ಒಂದು ಫೇಲ್ಯೂರ್ಗೆ ಕಾರಣರಾಗಿರುವಂತಹ ಜಾಕ್ಸನ್ ಜಾಕಿ ಅಲಿಯಾಸ್ ದರ್ಶನ್ ಬಿಡಿ ಮತ್ತು ರವೀಶ್ ಅಲಿಯಾಸ್ ಗೊಲ್ಲಿ, ಇವರೇ ಕಾರಣ ಆಗಿರ್ತಾರೆ ಗಾಯ್ಸ್. ಇದಕ್ಕೆ ನಾಸಾ ಸೈಂಟಿಸ್ಟ್ ಆದಂತಹ ಶ್ರೀನಿವಾಸ್ ಗೈಸ್ ಕಾಲಿಗೆಲ್ಲ ಬೀಳ್ತಾರೆ ಗೈಸ್, ಇದನ್ನು ಪಬ್ಲಿಷ್ ಮಾಡಬೇಡ್ರಿ ಅಂತ. ಏನು ಮಾಡೋದು ಗೈಸ್ ಹಿಂಗಾದರೆ? ನೋಡಿರಿ, ಅವಳು ಅವಾಗಿಂದ ಇಲ್ಲೇ ಹಾರಾಡ್ತಾಳೆ. ಅವಳು ಯಾವಾಗ ಸೂರ್ಯ ಅಂತ ಹೋಗ್ತಾಳೆ, ಯಾವಾಗ ಬರ್ತಾಳೆ, ನಾವು ಹೆಂಗೆ ಕಾಯ್ದು ಗೈಸ್. ಫೈನಲಿ ಐರಾ 31413216 ರಾಕೆಟ್ ಉಡಾವಣೆ ಪೂರಾ ನಾಶ ಆಗ್ತಿದೆ ಗೈಸ್. ಸುಮಾರು 1,000 ಕೋಟಿ ಬಜೆಟಲ್ಲಿ ಮಾಡಿರುವಂತಹ ಈ ಐರಾ 31413217 ರಾಕೆಟ್ ಲಾಂಚ್ ಆಗ್ತಾಯಿಲ್ಲ ಗೈಸ್. ಯಾಕಪ್ಪ ಅಂತಂದರೆ ಇವ್ರು ಮಾಡಿರುವಂತಹ ಭ್ರಷ್ಟಾಚಾರ, ನಮ್ಮ ಕೊಲ್ಲಿ ಅವರು ಮಾಡೋಂಥ ಭ್ರಷ್ಟಾಚಾರ, ಮತ್ತು ಅದರಲ್ಲಿ 1,000 ಕೋಟಿ ಬಜೆಟ್ ಅಂತಾರೆ, ನೋಡ್ರೆ ದಾರ ಹಾಕಿ ಎಳಿತವ್ರೆ ಗೈಸ್. ಈ ಥರ ಮಾಡಿರಿ ರಾಕೆಟ್ ಅಲ್ಲ, ಅವ್ನು ಚೆಡ್ಡಿನೂ ಲಾಂಚ್ ಮಾಡೋಕ್ಕಾಗಲ್ಲ. ಗೈಸ್, ಈ ಐರಾ 314132 ಉಡಾವಣೆ ಕರೆಕ್ಟಾಗಿ ಲಾಂಚ್ ಆದರೆ ಮುಂದಿನ ವೀಡಿಯೋ ಮಾಡ್ತೀನಿ. ಇಲ್ಲ ಅಂತಂದರೆ ಇಲ್ಲಿಗೆ ಈ ಐರಾ 31413217 ರಾಕೆಟ್ ಉಡಾವಣೆ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಗೈಸ್. ಮತ್ತೆ ಸಿಗುವ ನಾಳೆ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಮಿಸ್ಟರ್ ಬ್ರ್ಯಾಂಡ್ ಮಾಡ್ತಿರುವ ಬಾಯ್ ಗೈಸ್. ಹುಷಾರು ಗೈಸ್, ಟೇಕ್ ಕೇರ್. ಈ ಐರನ್ನು ಏನಾರ ಕಂಪ್ಲೀಟ್ ಆದರೆ ನಾಳೆ ಮಾಡಿ ನಿಮಗೆ ಹೇಳ್ತೀನಿ ಏನಾದ್ಲು ಐರಾ ಅಂತ.